ವೃಶ್ಚಿಕ ರಾಶಿಯವರು ಗಮನಿಸಬೇಕು. ವೃಶ್ಚಿಕ ರಾಶಿಯವರಿಗೋಸ್ಕರ ಆಗಸ್ಟ್ ತಿಂಗಳಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ. ವೃಶ್ಚಿಕ ರಾಶಿಯವರಿಗೆ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಮಾಡಬೇಕು, ಮುಟ್ಟಿಸಬೇಕು. ತಾವುಗಳು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ಏನೇನು ಸಮಸ್ಯೆಗಳಾಗಬಹುದು ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ 5 ನಿಗೂಢವಾದ ಎಚ್ಚರಿಕೆಗಳು ತಿಳಿಸ್ತೇನೆ. ಒಳ್ಳೇದೇನೋ ಇಲ್ಲವೇ ಇಲ್ಲ ಅಂತಲ್ಲ, ಒಳ್ಳೇದಿದೆ, ಏನೇನು ಒಳ್ಳೇದಾಗುತ್ತೆ ಅಂತ ಇನ್ನೊಂದು ವಿಡಿಯೋ ಮಾಡಿದ್ರೆ ಹೇಳ್ತೇನೆ. ಇದು ಎಚ್ಚರಿಕೆಗಳ ವಿಡಿಯೋ ಆಗಿರುತ್ತೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಭಾಳ ಇಂಪಾರ್ಟೆಂಟ್ ವಿಡಿಯೋ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಂದ್ರೆ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಮೊದಲನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನು ಗೊತ್ತಾ? ಜಾಬ್. ಯಾವುದೇ ಕಾರಣಕ್ಕೂ ಸಹ ಉದ್ಯೋಗವನ್ನು ರಿಸೈನ್ ಮಾಡುವಂಥದ್ದನ್ನು ಈ ತಲೆಯಿಂದ ತೆಗೆದು ಹಾಕಿಬಿಡಿ. ಮೊದಲೇ ಪಂಚಮ ಶನಿ ಇದೆ. ಎರಡನೇದಾಗಿ ನಿಮ್ಗೆ ಏನಾಗುತ್ತೆ ಗೊತ್ತಾ? ಒಂದು ಚೂರು ಏನೋ ಮಾತಾಡ್ತಂದ್ರೆ ಈಗೋ ಮೇಲೆ ತೊಗೊಂಡ್ಬಿಡ್ತೀರಾ. ನೀವು ಈಗೋ ಹರ್ಟ್ ಮಾಡ್ಕೊಂಡ್ಬಿಡ್ತೀರಾ. ಬೇಡ ನಾನು ರಿಸೈನ್ ಮಾಡ್ಬಿಡ್ತೀನಿ ಅಂತೇಳಿ. ಬೇಡ ರಿಸೈನ್ ಮಾಡ್ಬಿಡ್ತೀನಿ, ಮತ್ತೆ ಇನ್ನೊಂದು ಕೆಲಸ ಸಿಗೋದಿಲ್ಲ. ಅಷ್ಟು ಸುಲಭ ಅಲ್ಲ. ಒಂದು ಕಡೆ ಪಂಚಮ ಶನಿ ನಡೀತಾ ಇದೆ, ಇನ್ನೊಂದು ಕಡೆ ಕಾರಕೋ ಭಾವನಾಶಾಯ. ಆಗಸ್ಟ್ 15 ದಾಟ್ಬಿಡ್ತು ಅಂತಂದರೆ ನೀವು ಕೆಲಸ ಕಳ್ಕೊಳ್ಳುವ ಯೋಗಗಳು ತುಂಬ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ದಯವಿಟ್ಟು ಹೇಳ್ತೀನಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದೇ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಅಂಥದ್ರಲ್ಲಿ ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಯಾರೋ ಏನೋ ಹೇಳಿದ್ರು, HR ಏನೋ ಮಾಡಿದ್ರು, ಯಾವುದೋ ನಿಮ್ಮ ಮೇಲ್ಗೆ ರೆಸ್ಪಾನ್ಸ್ ಕೊಡಲಿಲ್ಲ, ಮತ್ತೊಂದೇನೋ ಯಾರ್ದೋ ಮಾತು ಕೇಳ್ಕೊಂಡು ನಿಮ್ಗೇನೋ ಅಂದರು ಅಂತೇಳಿ ನೀವು ರಿಸೈನ್ ಮಾಡೋವಂಥ ದಡ್ಡತನದ ಕೆಲಸ ಮಾಡಬೇಡಿ. ಜಾಬ್ ಕಳೆದುಕೊಳ್ಳುವ ಎಲ್ಲ ಯೋಗಗಳು ಜಾಸ್ತಿ ಇದೆ ಆಗಸ್ಟ್ ತಿಂಗಳು 15ನೇ ತಾರೀಕು ನಂತರ. ಎಚ್ಚರ, ಆ ತಪ್ಪನ್ನು ಮಾಡಿಕೊಳ್ಬೇಡಿ. ಪರಿಹಾರ ಖಂಡಿತವಾಗಿದೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ಪ್ರಧಾನವಾದಂತಹ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂತಂದರೆ ವಿವಾಹಾದಿ ವಿಚಾರಗಳು. ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದ್ದರೂ ಸಹ ಈ ಆಗಸ್ಟ್ ತಿಂಗಳಲ್ಲಿ ವಿವಾಹದ ವಿಚಾರದಲ್ಲಷ್ಟು ಅನುಕೂಲತೆಗಳಿಲ್ಲ. ಆಷಾಢ ಮಾಸ ನಾವು ನೋಡೋದೇ ಇಲ್ಲ ಅಂದ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಪ್ರಶ್ನೆ ಬೇರೆ. ಹಾಗಂತ ಎಲ್ಲೂ ನೋಡಬಾರ್ದು ಅಂತ ಇಲ್ಲ, ಖಂಡಿತವಾಗಿ ನೋಡಬಹುದಾಗಿರ್ತದೆ. ಆದರೆ ಯಶಸ್ವಿಯಾಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದರೆ ಸಪ್ತಮಾಧಿಪತಿಯೇ ನೀಚ ಸ್ಥಿತಿಯಲ್ಲಿರೋದ್ರಿಂದ ಅವಿವಾಹಿತ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ವಿವಾಹದ ವಿಚಾರಗಳಲ್ಲಷ್ಟು ಅನುಕೂಲತೆಗಳಿಲ್ಲ. ಅಷ್ಟೇ ಅಲ್ಲ, ಹಂಗಾದರೂ ಏನೋ ಅಂದ್ಕೊಂಡ್ಬಿಡ್ಬೋದು, ಆಯಿತು ಸೆಪ್ಟೆಂಬರ್ ನೋಡ್ಕೊಳ್ಳೋಣ ಅಂತ. ಆಲ್ರೆಡಿ ಮದುವೆ ಆಗಿರತಕ್ಕಂತಹ ವೃಶ್ಚಿಕ ರಾಶಿಯವರಿದ್ದೀರಲ್ಲ, ನಿಮ್ಮ ದಾಂಪತ್ಯ ಸುಖ ಇಲ್ಲ, ದಾಂಪತ್ಯ ಜೀವನ ಚೆನ್ನಾಗಿರಲ್ಲ ಅಂತ ಕಂಡು ಬರ್ತಾ ಇದೆ. ಸಪ್ತಮಾಧಿಪತಿಯಾದ ಶುಕ್ರ ನೀಚ ಸ್ಥಿತಿಯಲ್ಲಿರ್ತಾನೆ. ಸೊ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿರ್ತಾನೆ ಅಂತಂದಾಗ ದಾಂಪತ್ಯ ಚೆನ್ನಾಗಿರಲ್ಲ ವೃಶ್ಚಿಕ ರಾಶಿಯವ್ರದ್ದು. ಸೊ ಆಗಸ್ಟ್ ತಿಂಗಳಲ್ಲಿ ಹೇಳ್ತೀನಿ, ನೀವು ವೃಶ್ಚಿಕ ರಾಶಿಯ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನಿಮ್ಮ ಬಾಳ ಸಂಗಾತಿಯೊಂದಿಗೆ ಅಂದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಗೆ ದಯವಿಟ್ಟು ಜಗಳ ಮನಸ್ತಾಪಗಳಾಗದಂತೆ ನೋಡಿಕೊಳ್ಳಿ. ಯಾವುದೋ ಮೂರನೇ ವ್ಯಕ್ತಿ ನಿಮ್ಮ ಬಾಳ ಸಂಗಾತಿಯ ಬಗ್ಗೆ ಬಂದು ನಿಮ್ಮ ತಲೆ ತಿಂದರೆ, ನಿಮ್ಮ ಕಿವಿ ಚುಚ್ಚಿದ್ರೆ ಅದನ್ನು ಈ ಕಿವಿಲಿ ಬಿಟ್ಬಿಡಿ. ಅದನ್ನು ದೊಡ್ಡ ಮಾಡಲಿಕ್ಕೆ ಹೋಗಬೇಡಿ. ಮಾಡಿದ್ರೆ ಮತ್ತೆ ಸರಿ ಮಾಡ್ಕೊಳ್ಳೋಕ್ಕಾಗದಿರೋಷ್ಟು ಕಂದಕದಲ್ಲಿ ಬೀಳಬೇಕಾದ ಪರಿಸ್ಥಿತಿ ಕಾಣ್ತಾ ಇದೆ. ಸೊ ಆದ್ದರಿಂದ ದಾಂಪತ್ಯ ಗಲಾಟೆಗಳಾಗತ್ತೆ, ದಾಂಪತ್ಯ ಕಲಹಗಳಾಗತ್ತೆ, ಗಂಡ ಹೆಂಡತಿ ಜಗಳ ಮನಸ್ತಾಪ ಆಗುತ್ತೆ. ಅದನ್ನೆಲ್ಲ ನೀವು ಫೇಸ್ ಮಾಡಬೇಕಾಗತ್ತೆ. ಅದನ್ನು ಕೂಲಾಗಿ ಫೇಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಪರ್ಯಾಯ ಮಾರ್ಗಗಳಿದೆ, ಪರ್ಯಾಯಗಳು ಖಂಡಿತ ಪರಿಹಾರಗಳಿದೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಹಳ ಕಷ್ಟದಲ್ಲಿದ್ದೀನಿ, ನನಗೆ ತೊಂದರೆ ಇಲ್ಲ, ನನ್ನ ಫ್ರೆಂಡು ನಾನು ನೋಡ್ಕೊತೀನಿ, ನಾನು ಬರ್ತೀನಿ ಅಂತ ಹೇಳಿದಾನೆ, ನನ್ನ ಫ್ರೆಂಡ್ ನನ್ನ ಕಾಪಾಡ್ತಾನೆ ಅಂತ ಕಾಯ್ತಾ ಇದ್ದೀರಾ? ಹಾಗೇನಾದರೂ ನೀವು ಕಾಯ್ತಾ ಇದ್ದಲ್ಲಿ ಖಂಡಿತ ನಿಮ್ಮ ಫ್ರೆಂಡ್ ಬರಲ್ಲ. ನಿಮ್ಮ ಯಾವ ಫ್ರೆಂಡು ನಿಮ್ಮ ಸಹಾಯಕ್ಕೆ ಬರಲ್ಲ. ಬಂದರೂ ಅವ್ರ ಕೈಲಿ ನಿಮ್ಮ ಸಹಾಯ ಮಾಡೋಕ್ಕೂ ಆಗಲ್ಲ ನಿಮಗೆ. ಆ ಥರದ ಪರಿಸ್ಥಿತಿ ಆಗಿರುತ್ತೆ ನಿಮ್ಮದು. ಸೊ ಸಹಾಯ, ಸ್ನೇಹಿತೆಯಿಂದ ಸಹಾಯವನ್ನು ಬಯಸುತ್ತಾ, ಕಾಯುತ್ತಾ, ನಿರೀಕ್ಷಿಸುತ್ತಾ ಇರುವ ವೃಶ್ಚಿಕ ರಾಶಿಯವರು ನೀವಾಗಿದ್ದರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಯಾವ ಸ್ನೇಹಿತೆ ನಿಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ಪರ್ಯಾಯ ವ್ಯವಸ್ಥೆ ನೋಡ್ಕೊಳ್ಳಿ, ಬೇರೆ ಏನು ಮಾಡಬೇಕು ನೋಡ್ಕೊಳ್ಳಿ. ಖಂಡಿತ ಅವ್ರು ಯಾರು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಅವ್ರು ಕೆಟ್ಟವರು, ಅವ್ರು ಮಾಡಲ್ಲ, ಅವ್ರು ಮೋಸ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಅವ್ರು ನಿಮ್ಗೆ ಸಹಾಯ ಮಾಡಬೇಕು ಅಂದ್ರೂ ಮಾಡೋಕ್ಕಾಗಲ್ಲ. ಆ ಥರದ ಸಿಚುವೇಷನಲ್ಲಿ ಅವ್ರು ಸಿಗಾಕೊಂಬಿಟ್ಟಿರ್ತಾರೆ. ಅವ್ರಿಗೆ ನಿಮ್ಗೆ ಸಹಾಯ ಮಾಡಬೇಕು ಅಂದ್ರೆ ಅವ್ರ ಮನಸ್ಸಲ್ಲಿ ಇದ್ರೂ ಕೂಡ ನಿಮಗೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಸೊ ಇದನ್ನು ಗಮನಿಸಬೇಕು ನೀವು ವೃಶ್ಚಿಕ ರಾಶಿಯವರು. ಡಿಪೆಂಡಬಲ್ ಆಗಬೇಡಿ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಡಿ. ಸರ್ವತಂತ್ರ ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ಜವಾಬ್ದಾರಿಗಳು ತಗೊಂಡು ನೀವೇ ಮಾಡ್ಕೊಳ್ಬೇಕು, ಬೇರೆ ಯಾರೂ ಬರಲ್ಲ. ಇದು ನೆನ್ಪಿಟ್ಕೊಂಬಿಡಿ.
ಅದಕ್ಕೆ ನಿಮಗೆ ಸಪೋರ್ಟ್ ಬೇಕಾಗಿರ್ತಕ್ಕಂಥದ್ದು ಗುರುಬಲ. ಸೊ ಅದೊಂದು ಅದ್ಭುತವಾದಂತಹ ಗುರುಬಲ ನಿಮಗೆ ಸಿಗಲಿಕ್ಕೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ. ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 4ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ದೂರ ಪ್ರಯಾಣ ಆಗಲ್ಲ. ನೀವು ಯಾವುದೇ ದೂರ ಪ್ರಯಾಣ ಯೋಚನೆ ಮಾಡಿರ್ತೀರಿ, ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಟ್ರಾನ್ಸ್ಫರ್ ತೊಗೊಂಡು ಅಲ್ಲಿ ಹೋಗ್ಬಿಡ್ತೀನಿ, ಮತ್ತೊಂದು ರಜಾ ಹಾಕ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಈ ಕೆಲಸ ಮಾಡ್ಕೊಂಡ್ಬಿಡ್ತೀನಿ, ಆ ಕೆಲಸ ಮಾಡ್ಬಿಡ್ತೀನಿ, 4 ಸಲ ಓಡಾಡ್ಕೊಂಡರೂ ಮಾಡ್ಕೊಂಬಂದ್ಬಿಡ್ತೀನಿ. ನೀವೇನು ಓಡಾಡೋಕ್ಕೂ ಆಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲಿ ಹೋದ್ರೂ ಯಾವ ಕೆಲಸನೂ ಆಗಲ್ಲ. ನೆನ್ಪಿಟ್ಕೊಂಬಿಡಿ, ಆಗಸ್ಟ್ ತಿಂಗಳಲ್ಲಿ ದೂರ ಪ್ರಯಾಣಗಳು ನಿಷಿದ್ಧ. ನಿಮಗೆ ಆಗೋದೇ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಒಂದೇ ಕೆಲಸ ಆಗಲ್ಲ, 2 ಹೋಗೋಕ್ಕೆ ಆಗಲ್ಲ. ಯಾಕೆಂದರೆ ದುಡ್ಡಿನ ವಿಚಾರದಲ್ಲೂ ಮತ್ತೊಂದು ಇನ್ನೊಂದು ವಿಚಾರದಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ, ಹೋಗೋಕ್ಕೆ ಆಗಲ್ಲ. ಸೊ ಏನಾಗ್ಬಿಡುತ್ತೆ ನಿಮಗೆ, ಇದು ಬಹಳ ಅವಮಾನಕರ. ಆದ್ದರಿಂದ ಹೊರಗಡೆ ಎಲ್ಲೂ ಟಾಮ್ ಮಾಡಬೇಡಿ. ನಾನು ಆಗಸ್ಟಲ್ಲಿ ಹೋಗ್ತೀನಿ, ನಾನು ಆಗಸ್ಟಲ್ಲಿ ಹೋಗ್ತೀನಿ. ಹೋಗಲ್ಲ ನೀವು ಆಗಸ್ಟಲ್ಲಿ, ಇಲ್ಲೇ ಕೂತ್ಕೊಂಡಿರ್ತೀರ, ಎಲ್ಲೂ ಅಲ್ಲಾಡೋಕ್ಕಾಗಲ್ಲ, ಕೂತಲ್ಲೇ ಕೂತಿರ್ತೀರಿ ನೀವು. ಬೇರೆ ಕಾರಣಗಳಿಂದ ಕೂತಿರ್ತೀರಿ, ಹೋಗೋಕ್ಕಾಗಲ್ಲ, ಹೋದ್ರೂ ಕೆಲಸ ಆಗಲ್ಲ. ಸುಮ್ಮನೆ ವೃಥಾ ಪ್ರಯಾಣಗಳು ಯಾಕೆ ಮಾಡೋಕ್ಕೆ ಹೋಗ್ತೀರಿ? ಸೊ ದಯವಿಟ್ಟು ಹೇಳ್ತೀನಿ, ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳು, ಸಂಚಾರಗಳು ಇಂಥದ್ದನ್ನೆಲ್ಲ ಆಗಸ್ಟ್ ತಿಂಗಳಲ್ಲಿ ಇಟ್ಕೋಬೇಡಿ, ಎಚ್ಚರ. 5ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸಪ್ತಮಾಧಿಪತಿಯೇ ಲಾಭದಲ್ಲಿ ನೀಚ ಸ್ಥಿತಿಯಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ದೊಡ್ಡದಾಗಿ ಒದೆ ಬೀಳಲಿದೆ. ನಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರು ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊತೀರಾ. ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರು ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊತೀರಾ. ಶೇರ್ ಮಾರ್ಕೆಟ್ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರು ಲಾಸ್ ಮಾಡ್ಕೊತೀರಾ. ಭಾಳ ಇಂಪಾರ್ಟೆಂಟು. ಸ್ವಲ್ಪ ಆ್ಯಕ್ಸಿಡೆಂಟ್ಸ್ಗಳು, ಗಾಯಗಳು ಮಾಡ್ಕೊಳ್ಳೋದು, ಏಟುಗಳು ಬೀಳಿಸ್ಕೊಳ್ಳೋದು, ಗಾಡಿ ಓಡಿಸ್ಬೇಕಾದ್ರೆ ಬಿದ್ದೆ, ನಡಿಬೇಕಾದ್ರೆ ಜಾರು ಬಿದ್ದೆ, ಮತ್ತೊಂದೇನೋ ಆಯಿತು, ಈ ಥರ ಏಟುಗಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಆರ್ಥಿಕ ಪೆಟ್ಟು, ಶಾರೀರಿಕ ಪೆಟ್ಟು, 2 ಪೆಟ್ಟುಗಳು ಕಾಯ್ತಾ ಇರೋದರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಬೇಕು. ಒಂದು ಗುರುಬಲವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಅದಕ್ಕೋಸ್ಕರ ನಿಮಗೋಸ್ಕರ ನಾವು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ಓಂ ಗುರುಭ್ಯೋ ನಮಃ ಅಂತ ನಾವು ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಕಾರಣ, ಗುರುಪೂರ್ಣಿಮೆ ಇದೆ. ಜುಲೈ 29ನೇ ತಾರೀಕು ಬುಧವಾರ ಗುರುಪೂರ್ಣಿಮಾ. ಸೊ ಗುರುಪೂರ್ಣಿಮೆಯಿಂದಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ಉದ್ದೇಶ. ಸೊ ನೀವು ಏನು ಮಾಡಬಹುದು ಪರಿಹಾರ, ಆಗಸ್ಟ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಜುಲೈನಲ್ಲೇ ನೀವು ಜುಲೈ 29ನೇ ತಾರೀಕು ಮನೆ ಹತ್ತಿರದಲ್ಲೆಲ್ಲರೂ ಗುರುವಿನ ಸನ್ನಿಧಾನಗಳು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಸಾಯಿಬಾಬಾ ದೇವಸ್ಥಾನ ಇರಬಹುದು, ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಶಂಕರ ಮಠ ಇರಬಹುದು, ನಿಮ್ಮ ಕುಲ ಗುರುಗಳ ಮಠ ಇರಬಹುದು. ಸೊ ಗುರು ಮಠಗಳಿಗೆ ಹೋಗಿ ಅಲ್ಲಿ ಗುರುಗಳಿಗೆ ಒಂದು ಆರಾಧನೆ, ಅಂದರೆ ಒಂದು ಪಾದಪೂಜೆ ಇರಬಹುದು, ಒಂದು ಏನಾದ್ರು ಅಭಿಷೇಕ ಸೇವಾದಿಗಳಿರಬಹುದು, ಸಮರ್ಪಣೆ ಅಂದರೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಸಮರ್ಪಣೆ ಮಾಡ್ತಕ್ಕಂಥದ್ದು ಇರಬಹುದು. ಏನೂ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ಗುರುಗ್ರಹದ ಅಷ್ಟೋತ್ತರವನ್ನು 108 ಸಲ ಅಷ್ಟೋತ್ತರವನ್ನು ಪಠನೆ ಮಾಡಿದ್ರು ಸಾಕು. ಓಂ ಗುರುಭ್ಯೋ ನಮಃ ಅಂಥೇಳಿ ಒಂದು 108 ಬಾರಿ ಜಪ ಮಾಡಿದ್ರು ಕೂಡ ಸಾಕಾಗ್ತದೆ. ಭಾಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ನಿಮಗೋಸ್ಕರ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಯನ್ನು ಮಾಡ್ತಿದ್ದೇವೆ. ಕಾರಣ ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ ಗುರುಪೂರ್ಣಿಮೆ ಆದ ಕಾರಣ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ನಾವು ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ ಜೊತೆಗೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಯೆಲ್ಲೋ ಸಫೈರ್, ಈ ರತ್ನವನ್ನು ವಿಶೇಷವಾಗಿ ನಾವು ಅವತ್ತಿನ ದಿವಸ ಹೋಮಗಳಲ್ಲಿ ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆಗಳಲ್ಲೆಲ್ಲ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಒಂದು ವಿಶೇಷ ಐತಿಹ್ಯ ಇದೆ. ನಾನು ಬಹುಮುಖ್ಯವಾಗಿ ಈ ಒಂದು ವಿಶೇಷವಾದ ಗುರುವಿನ ಮಣಿಯಾದ ಯೆಲ್ಲೋ ಸಫೈರ್ ಕನಕಪುಷ್ಯರಾಗವನ್ನು ನರಸೋಬಾವಾಡಿ ಅಂತ ಕೇಳಿರಬಹುದು ನೀವು. ನರಸೋಬಾವಾಡಿ ಅಂತಂದರೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಅವರ ಅವತಾರ
ದತ್ತಾತ್ರೇಯರ ಅವತಾರ. ಅವರು 12 ವರ್ಷಗಳ ಕಾಲ ಆ ನರಸೋಬಾವಾಡಿ ಸನ್ನಿಧಾನದಲ್ಲಿ ಅವರು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಸನ್ನಿಧಾನ ಅದು. ಸೊ ಭಾಳ ಪವರ್ಫುಲ್ ಆಗಿರತಕ್ಕಂಥ ಮಹಾರಾಷ್ಟ್ರದ ನರಸೋಬಾವಾಡಿ ಆ ಒಂದು ಜಾಗದಲ್ಲಿ ಅಲ್ಲಿ ನಿಮಗೆ ಒಂದು ಸಂಗಮ ಸಹ ಇದೆ, ನದಿಯ ಸಂಗಮ ಇದೆ. ಅಲ್ಲಿ ಕೃಷ್ಣಾ ನದಿ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸನ್ನಿಧಾನ, ಸಂಗಮ ಸ್ಥಾನ ನರಸೋಬಾವಾಡಿ. ಆ ಒಂದು ಸನ್ನಿಧಾನದಲ್ಲಿ ನಾನು ಆ ನರಸಿಂಹ ಸರಸ್ವತಿಗಳ ಒಂದು ಚರಣಾರವಿಂದಗಳಲ್ಲಿ ಇಟ್ಟು ಈ ಕನಕವರ್ಷರಾಗರತ್ನಗಳಲ್ಲಿ ಇಟ್ಟು ನಾನೇ ಸ್ವತಃ ಅಭಿಷೇಕ ಪೂಜಾದಿಗಳನ್ನು ಮಾಡಿಸ್ಕೊಂಡು ಅಲ್ಲಿ ಪಂಚಗಂಗಾ ಹಾಗೂ ಕೃಷ್ಣಾ ನದಿಯ ಸಂಗಮ ಸ್ಥಾನದಲ್ಲಿ ಈ ಒಂದು ವಿಶೇಷವಾಗಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದಿದ್ದೇನೆ. ಜೊತೆಯಲ್ಲಿ ಈಗ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜುಲೈ 29 ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಮತ್ತೆ ಪುನಃ ಡಬಲ್ ಎನರ್ಜೈಸ್ಡ್ ಆಗುತ್ತೆ. ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಇದನ್ನೆಲ್ಲ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ಕನಕ ಪುಷ್ಯರಾಗ ತುಂಬ ಕಾಸ್ಟ್ಲಿ, ಒರಿಜಿನಲ್ ಕನಕ ಪುಷ್ಯರಾಗ. ಇದಕ್ಕೆ ನಾವು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಒಂದೇ ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮ ಬಂತು. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹವನ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅದು ಡಬಲ್ ಎನರ್ಜೈಸ್ಡ್. ಅಲ್ಲಿ ನರಸೋಬಾವಾಡಿ ಸನ್ನಿಧಾನದಲ್ಲೂ, ಸಂಗಮ ಕ್ಷೇತ್ರದಲ್ಲೂ, ನರಸಿಂಹ ಸರಸ್ವತಿಗಳ ಸನ್ನಿಧಾನದಲ್ಲೂ ಎನರ್ಜೈಸ್ ಮಾಡ್ಕೊಂಡ್ಬಂದು ಇಲ್ಲಿ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹಾಗೂ ಗುರು ದತ್ತಾತ್ರೇಯ ಒಂದು ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದಂತ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷವಾದ ಒರಿಜಿನಲ್ ಕನಕಪುಷ್ಯರಾಗರತ್ವವನ್ನು ಪ್ರತಿಯೊಬ್ಬರಿಗೂ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ನೀವು ಇದನ್ನು ನೀವೇ ಉಂಗುರ ಮಾಡಿಸಿ ಯಾಕಂದರೆ ತುಂಬ ಕಾಸ್ಟ್ಲಿ ಒರಿಜಿನಲ್ ಕನಕಪುಷ್ಯರಾಗ ಇವತ್ತಲ್ವಾ. ಸೊ ನೀವು ನಮ್ಮ ಸಂಕಲ್ಪ ಸೇವೆಗೆ ಏನು ಹಣವನ್ನು ಸಂದಾಯ ಮಾಡ್ತೀವಿ 1250 1250 ಅದಕ್ಕಿನ್ನೂ ಕಾಸ್ಟ್ಲಿ ಇದು. ಸೊ ಅದಕ್ಕೆ ನಾವು ಹೋಮಗಳನ್ನು ಎಲ್ಲ ಹೋಮಗಳನ್ನು ಮಾಡಿ ಕ್ಷೇತ್ರದಲ್ಲಿ ಎನರ್ಜೈಸ್ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಹೋಮಗಳನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇರುವಂಥದ್ದು. ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ನೀವು ಒಂದು ಉಂಗುರ ಮಾಡಿಸ್ಕೊಂಡು ಬೆರಳಲ್ಲಿ ಹಾಕ್ಕೋಬೋದು, ಡಾಲರ್ ಮಾಡಿಸ್ಕೊಂಡು ಕುತ್ತಿಗೆಯಲ್ಲಿ ಹಾಕ್ಕೋಬೋದು. ಇದು ಹಾಗೇ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೋಬೋದು. ಪ್ರತಿಯೊಬ್ಬರಿಗೂ ಸಹ ಗುರುವಿನ ಅನುಗ್ರಹ ಸಿದ್ಧಿಗಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒರಿಜಿನಲ್ ಕನಕಪುಷ್ಯರಾಗರತ್ನವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸೊ ದಯವಿಟ್ಟು ಇದು ಮುಗಿದ್ರೆ ಮತ್ತೆ ಪುನಃ ಸಿಗಲ್ಲ ಇದು. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿಕೊಂಡು ಬೇಗ ನಿಮ್ಮ ಕನಕಪುಷ್ಯರಾಗರತ್ನ ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಯನ್ನು ಕೊಡಿ. ಪ್ರತಿಯೊಂದು ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಇದು ಉಚಿತವಾಗಿ ಕೊಡ್ತೇವೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜ್ ಮಾಡುವಂಥದ್ದು. ಇದಕ್ಕೆ ಸಪ್ರೇಟ್ ಚಾರ್ಜು, ಒಂದೊಂದು ಹೋಮಕ್ಕೆ ಸಪ್ರೇಟ್ ಚಾರ್ಜ್ ಅಂತೆಲ್ಲ ಏನೂ ಇಲ್ಲ. ಎಲ್ಲ ಸೇರಿಸಿ ಒಂದೇ ಸಂಕಲ್ಪ ಸೇವೆ, ಒಂದೇ ಪ್ರಸಾದ. ಪ್ರತಿಯೊಂದು ಸಂಕಲ್ಪ ಸೇವೆಗೆ ಒಂದು ಕನಕಪುಷ್ಯರಾಗರತ್ನವನ್ನು ಕೊಡ್ತೇನೆ. ಸೊ ನಿಮ್ಮಲ್ಲಿ ನೀವು 4 ಜನ ಇದ್ದೀವಿ, 4 ಜನಕ್ಕೆ ಬೇಕು ಅಂದರೆ 4 ಸಂಕಲ್ಪ ಸೇವೆ ಕೊಟ್ಕೋಬೇಕು, 3 ಬೇಕಂದ್ರೆ 3 ಸಂಕಲ್ಪ ಸೇವೆ ಕೊಟ್ಕೋಬೇಕು. ಈ ಥರ ವ್ಯವಸ್ಥೆ ಇರ್ತದೆ. ದಯವಿಟ್ಟು ನಮ್ಮ ಆಫೀಸ್ ನಂಬರ್ಗೆ ಬೇಗ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.